ನಮಸ್ಕಾರ ಸ್ನೇಹಿತರೆ. ಇವತ್ತು ಹಳೆ ವಿಷಯ ಹೊಸದಾಗಿ ಹೇಳ್ತಾ ಇದ್ದೀನಿ. 1988ರಲ್ಲಿ ಮೋಟರ್ ವೆಹಿಕಲ್ ಆ್ಯಕ್ಟ್ ಮತ್ತೆ ಅಮೆಂಡ್ ಮಾಡ್ತಾರೆ. ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂತ ಮುಂದೆ ಗೊತ್ತಾಗುತ್ತೆ. ಇರಿ ಒಂದು ನಿಮಿಷ ಇರಿ. ಈಗ ಭಾರತದಲ್ಲಿ ಪ್ರತಿ ವರ್ಷ 4,80,000 ರೋಡ್ ಆಕ್ಸಿಡೆಂಟ್ಗಳಾಗತ್ತೆ. ಅದರಲ್ಲಿ ಸುಮಾರು 1,80,000 ಜನ ಜೀವ ಕಳ್ಕೊತಾ ಇದ್ದಾರೆ. ಈ ರೋಡ್ ಆಕ್ಸಿಡೆಂಟ್ಗಳು ಏನಕ್ಕೆ ಆಗುತ್ತೆ ಅಂದರೆ ಅದರಲ್ಲಿ 4ನೇ ಸ್ಥಾನ ಇರೋದು ರೆಡ್ ಲೈಟ್ ಜಂಪಿಂಗ್. ಈಗ ನಾನು ಅವಾಗಲೇ ಮೋಟರ್ ವೆಹಿಕಲ್ ಆ್ಯಕ್ಟ್ ಬಗ್ಗೆ ಹೇಳಿದ್ನಲ್ಲ, ಅದರಲ್ಲಿ ಸೆಕ್ಷನ್ 184 ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ಏನು ಹೇಳುತ್ತೆ ಅಂದರೆ ಡೇಂಜರಸ್ ಡ್ರೈವಿಂಗ್ ಅಂತ ಹೇಳುತ್ತೆ, ಆರ್ ಡ್ರೈವಿಂಗ್ ಡೇಂಜರಸ್ಲಿ ಅಂತ. ರೆಡ್ ಲೈಟ್ ಜಂಪ್ ಮಾಡೋದು, ರೆಕ್ಲೆಸ್ ಡ್ರೈವ್ ಮಾಡೋದು, ಇದೆಲ್ಲ ಡ್ರೈವಿಂಗ್ ಡೇಂಜರಸ್ಗೆ ಸೇರುತ್ತೆ. ಈ ಡ್ರೈವಿಂಗ್ ಡೇಂಜರಸ್ ಅನ್ನೋದಕ್ಕೆ ನಮ್ಮ ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ಶಿಕ್ಷೆ ಕೂಡ ಇದೆ. ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು, ಮೊದಲನೇ ಸಲ ತಪ್ಪು ಮಾಡಿದ್ರೇ ಮಿನಿಮಮ್ 6 ತಿಂಗಳು, ಮ್ಯಾಕ್ಸಿಮಮ್ 1 ವರ್ಷ ಜೈಲು ಶಿಕ್ಷೆ ಆಗುತ್ತೆ ಅಂತಿದೆ, ವಿತ್ ಫೈನ್ ಹಾಕ್ತೇವೆ ಅಂತ. 2ನೇ ಸಲ ಸಿಗಾಕೊಂಡ್ರೆ 2 ವರ್ಷವರೆಗೂ ಜೈಲಾಗುತ್ತೆ ಅಂತಿದೆ. ಈ ರೆಡ್ ಲೈಟ್ ಬಂದಮೇಲೆ ಗೂಳಿಗಳ ಥರ ಆಡ್ತಾರೆ. ಹಿಂಗೆ ಏನಕ್ಕೆ ಗೂಳಿಗಳು ಅಥವಾ ಎತ್ತುಗಳು ಹೇಳ್ತಾ ಇದ್ದೀನಿ ಅಂದರೆ, ಈ ಟಿ ವಿಲಿ ನೋಡ್ತೀವಲ್ಲ, ಈ ಕೆಂಪು ಬಟ್ಟೆ ನೋಡಿದ್ರೆ ಗೂಳಿಗಳು ನುಗ್ಗುತ್ತಲ್ಲ, ಹಂಗೆ ರೆಡ್ ಲೈಟ್ ನೋಡಿದ ತಕ್ಷಣ ನುಗ್ತೀರಾ. ರೆಡ್ ಲೈಟ್ ನೋಡಿ ನೀವೇ ಅಷ್ಟು ಅರ್ಜೆಂಟಲ್ಲಿ ಇರೋರು ಇದ್ರೆ, ಗ್ರೀನ್ ಲೈಟ್ ನೋಡಿದ್ರೆ ಎಷ್ಟು ಫಾಸ್ಟ್ ಅರ್ಜೆಂಟಲ್ಲಿ ಇರ್ತಾರೆ. ಇದು ಈ ಬೇಸಿಕ್ ಕಾಮನ್ ಸೆನ್ಸ್ ನಿಮಗಿಲ್ವಾ?